ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಅವನೇ ಯಾಕೆ ಬರ್ತಾ ಇದ್ದಾನೆ? ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲದಿರುವಂತ ಒಬ್ಬಳು ಹೆಣ್ಣು ಮಗಳಿಗೆ ಹೆಂಗೆ 25 ಬಾರಿ ಪ್ರೋಟೋಕಾಲ್ ಕೊಟ್ರು? ಲಾ ಇಮಿಗ್ರೇಷನ್ ಅನ್ನ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಸ್ಟಮ್ಸ್ ನ ಬೈಪಾಸ್ ಯಾಕೆ ರಾಜ್ಯ ಸರ್ಕಾರ ಸುನಿಲ್ ಕುಮಾರ್ ಕುತ್ಕೊಳ್ಳಿ. ಏನೋ ಪ್ರಾಬ್ಲಮ್ ಇದ್ರೆ ದಿನೇಶ್ ಗುಂಡೂರಾವ್ ಸಹಾಯ ತಗೊಳ್ಳಿ. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ ನಾನು ಹೇಳಿದಿನಲ್ಲ, ನೀವು ಅದನ್ನ ಕೇಳಿಸ್ಕೊಳ್ಳಕ್ ತಯಾರಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಜೀಪ್ ಕೊಡ್ತೀರಾ? ನಾವು ಪ್ರತಿ ಬಾರಿ ಏರ್ಪೋರ್ಟ್ ಹೋಗ್ಬೇಕಾದ್ರೆ ಯಾರೋ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ, ಒಬ್ಬರೇ ಬರೋದಿಲ್ಲ ಯಾವಾಗ್ಲೂ ಕೂಡ. ಕಸ್ಟಮ್ ಆದ್ರೆ ಈಕೆಗೆ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಇದು ಇವತ್ತಿನ ಚರ್ಚೆ ವಿಷಯ. ಇದು ಅವನೇ ಯಾಕೆ ಬರ್ತಾ ಇದ್ದಾನೆ? ಹಾಗಾದ್ರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತನೋ? ಇದು ಗೊತ್ತಾಗಬೇಕು ಇವತ್ತು ಈ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲದಿರುವಂತಹ ಒಬ್ಬಳು ಹೆಣ್ಣು ಮಗಳಿಗೆ ಹೆಂಗೆ 25 ಬಾರಿ ಪ್ರೋಟೋಕಾಲ್ ಕೊಟ್ರು? ಯಾರನ್ನ ಕೇಳಿ ಪ್ರೋಟೋಕಾಲ್ ಕೊಟ್ರು? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಆಕೆ ಇಷ್ಟು ಬಾರಿ ಗೋಲ್ಡ್ ಅನ್ನ ತಗೊಂಡ್ಬಂದಾಗ ಅವನು ಯಾಕೆ ಸುದ್ದಿ ಕೊಡ್ಲಿಲ್ಲ? ಎಲ್ಲೆಲ್ಲ ಸ್ಮಗ್ಲಿಂಗ್ ಎಲ್ಲೆಲ್ಲ ಹೋಯ್ತು? ಮೊಗಸಾಲೆಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ನಾನ್ ಸಚಿವರ ಬಗ್ಗೆ ನಾನೇನು ಆರೋಪ ಮಾಡ್ತಿಲ್ಲ. ನಾನು ಆರೋಪ ಮಾಡಿ ಒಂದ್ ನಿಮಿಷ ಮುಗಿಸ್ತೀನಿ. ನಾನು ಆರೋಪ ಮಾಡ್ತಿಲ್ಲ. ನೀವು ಹೇಳ್ತಾರೆ ಕರೆಕ್ಟ್ ಆಗಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಅದೇನ್ ಮಾಡ್ತಾ ಇತ್ತು? ಈಗ ಪ್ರೋಟೋಕಾಲ್ ಬರೋದು ಯಾವಾಗ ಅಂತ ಹೇಳಿದ್ರೆ, ಈಗ ವಿದೇಶಕ್ಕೆ ಹೋದಾಗ ನೀವು ಇಮಿಗ್ರೇಷನ್ ಮುಗಿಸ್ಕೊಂಡ ನಂತರನೇ ಪ್ರೋಟೋಕಾಲ್. ಕಸ್ಟಮ್ಸ್ ಪೂರ್ತಿ ಅದರ ವ್ಯಾಪ್ತಿ ಬರ್ತಕ್ಕಂಥದ್ದು ಕೇಂದ್ರ ಅಧಿಕಾರಿಗಳು, ಕೇಂದ್ರ ಆಡಳಿತ. ಅದ್ರ ಹೊರಗೆ ಬಂದ ನಂತರ ಪ್ರೋಟೋಕಾಲ್ ನಿಮ್ಮನ್ನ ಆ ಒಂದು ಗೇಟ್ ಒಳಗೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ. ಇಮಿಗ್ರೇಷನ್ ಸೊ ಸ್ಮಗ್ಲಿಂಗ್ ಆಗಿದ್ರೆ ಅದು ಕಸ್ಟಮ್ಸ್ ಅವ್ರ ಫೇಲಿಯರ್. ಪ್ರೋಟೋಕಾಲ್ ಸಿಕ್ಕಿದ್ರೆ ಅಶೋಕ್ ಮಾಹಿತಿ ಕೊಡ್ತಾ ಇದ್ದೀರಾ, ತಪ್ಪು ಮಾಹಿತಿ. ನೀವು ಗೋಲ್ಡ್ ಇಂದ ಹೋಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಎಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ ಹೇಳ್ತೀನಿ ಕೇಳಿ. ನೀವು ರೆಗ್ಯುಲರ್ ಏರ್ಪೋರ್ಟ್ ಬರೋದು ಬೇರೆ, ನೀವು ವಿದೇಶದಿಂದ ಬಂದಾಗ ನಿಮ್ಗೆ ಬೇರೆ ರೂಟ್ ಅಲ್ಲಿ ಕರ್ಕೊಂಬರೋದು. ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲೇ ಕಸ್ಟಮರ್ ಇರ್ತಾರೆ, ಅಲ್ಲಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರು. ನಮ್ಮ ಇಮಿಗ್ರೇಷನ್ ಅಲ್ಲಿ ಒಂದೇ ನಿಮಿಷ, ಅಲ್ಲಿ ಈ ಪ್ರೋಟೋಕಾಲ್ ಅನ್ನು ಹೋಗಿದ್ದಾನೆ. ಅಲ್ಲಿ ಪ್ರೋಟೋಕಾಲ್ ಹೋಗಿ ಅವರನ್ನ ಎಸ್ಕೇಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹೋಗಿದೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಅವರನ್ನು ಬಿಡಬಾರ್ದಾಗಿತ್ತು. ಕಸ್ಟಮ್ಸ್ ಇಲಾಖೆ ಇಮಿಗ್ರೇಷನ್ ಪೂರ್ತಿ ಕೇಂದ್ರ ಸರ್ಕಾರದ್ದು. ಈಗ ಪ್ರಿಯಾಂಕರ್ಗೆ ಪ್ಲೀಸ್, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರದ್ದು ವೈಫಲ್ಯ ಅಂತ ನಾನು ಇಮಿಗ್ರೇಷನ್ ಬೈಪಾಸ್ ಮಾಡ್ಲಿಕ್ಕೆ ಬೈ ಲಾ ಇಮಿಗ್ರೇಷನ್ ಅನ್ನ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಸ್ಟಮ್ಸ್ ನ ಬೈಪಾಸ್ ಆದ್ರೆ ಬರೇ ಇಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ನಾವು ಕೇಳ್ತಾ ಇರೋದು ಇಮಿಗ್ರೇಷನ್ ನಾವು ಬೈಪಾಸ್ ಮಾಡ್ಲಿಕ್ಕೆ ಸರ್ಕಾರ ಅಲ್ಲಾಡಿಸ್ತಾ ಇದೆ. ಈಗ ರಾಜ್ಯ ಸರ್ಕಾರ ಸುನಿಲ್ ಕುಮಾರ್ ಕುತ್ಕೊಳ್ಳಿ. ಏನೋ ಪ್ರಾಬ್ಲಮ್ ಇದ್ರೆ ದಿನೇಶ್ ಗುಂಡೂರಾವ್ ಸಹಾಯ ತಗೊಳ್ಳಿ. ಸುನಿಲ್ ಕುಮಾರ್ ಅವರ ನೀವು ಇಲ್ಲಿ ಚರ್ಚೆ ನಮ್ಮ ಗೃಹ ನೀವು ಚರ್ಚೆ ಮಾಡ್ತಾ ಇರೋದು ನಮ್ಮ ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ. ಚರ್ಚೆ ವಿಚಾರ ಬಂದಿದ್ದು ಸಚಿವರು ಬಂದು ಉತ್ತರ ಕೊಡ್ತಾರೆ. ಬಾಲಕೃಷ್ಣ ಸಚಿವರು ಬಂದ್ರೆ ಏನು ಉತ್ತರ ಕೊಡ್ತಾರೆ? ದಯಮಾಡಿ ಉತ್ತರ ಕೇಳಿಸ್ಕೊಂಡಿದ್ರೆ ದಯಮಾಡಿ ಸುಮ್ಮನೆ ಇರಿ. ನಾನು ಬಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ ನಾನು ಹೇಳಿದಿನಲ್ಲ. ನೀವು ಅದನ್ನ ಕೇಳಿಸ್ಕೊಳ್ಳಕ್ ತಯಾರಿಲ್ಲ ಅಂದ್ರೆ, ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ನೀವು ಪ್ರೋಟೋಕಾಲ್ ಆಗರೀಗ ಒಂದು ಕೆಲಸ ಮಾಡಿ, ಯಾವ್ಯಾವ ಚಲನಚಿತ್ರ ನಟಿಯರಿಗೆ, ಯಾವ್ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ಟೇಬಲ್ ಮಾಡಿ ಕೊಡಿ, ಲಿಸ್ಟ್ ಕೊಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಜೀಪ್ ಕೊಡ್ತೀರಾ? ಸುನಿಲ್ ಅಣ್ಣ, ರಾಜ್ಯ ಸರ್ಕಾರ ಈಗ ಚರ್ಚೆ ನಡೀತಾ ಇರುವಂತದ್ದು ಯಾರು ಬಂದಂತ ಚಿನ್ನ, ಮೊನ್ನೆ ಬಂದಂತ 14 ಚಿನ್ನ ಬಿಡಿ, ಇಲ್ಲಿಯ ತನಕ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು? ಎಲ್ಲೆಲ್ಲಿಗೋಯ್ತದು? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರೋಂತ ವಿಷಯ. ಬಸವರಾಜನ ನೀವು ಇಟ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಲ್ವಾ? ಸಿಬಿಐನವರು ಎಲ್ಲರ ಮೇಲೆ FIR ಮಾಡಿದ್ರೆ ಅದು ಬೇರೆ ವಿಷಯ.
ಹಾಗಾದ್ರೆ ಯಾವ್ಯಾವ ಸಚಿವರು ಯಾರ್ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ನಾನು ಆರೋಪ ಮಾಡಲ್ಲ, ನಾನು ಆರೋಪ ಮಾಡ್ತಾ ಇಲ್ಲ. ಸರ್ ಪ್ರೋಟೋಕಾಲ್ ಕೊಟ್ರೆ ರಾಜ್ಯ ಸಚಿವರು, ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸಚಿವರಲ್ವಾ? ಎಸ್, ಅಂದ್ರೆ ಕೇಂದ್ರ ಸಚಿವರು. ನಾನು ಹೇಳಿ, ಅದನ್ನು ಹೇಳು. ಕೇಂದ್ರ ಸಚಿವರ ಜೊತೆ ರಾಜ್ಯ ಸಚಿವರು ಶಾಮೀಲಾಗಿದ್ದಾರಾ ಅಂತ ಕೇಳಿ. ಆಗ್ಲಿ, ನೀವ್ಯಾಕೆ ಸಚಿವರು ಅಂತ ಹೇಳ್ತೀರಾ? ನಾನು ಸಚಿವ, ಇವರು ಸಚಿವರು, ಅನೇಕ ಜನ ಸಚಿವರು ಇದ್ದಾರೆ. ಸುನಿಲ್ ಅವರೇ, ನಿಮಗೆ ಇನ್ನೂ ಎಷ್ಟು ಆಪದ ಯಾರ ಮೇಲೆ? ಇಲ್ಲ ಸರ್, ಸುನಿಲ್ ಅವರೇ, ಇವ್ರು ತಿರ್ಚಿ ಮಾತಾಡಿದ್ರೆ ಎರಡು ಜನ ಸಚಿವರು ಇನ್ನೂ ಎಷ್ಟು ಸಮಯ ಬೇಕು? 5 ನಿಮಿಷ. ಹಾ, ಮುಗಿಸಿ. ನಾನು ಎರಡು ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವರಿಬ್ರು ಯಾಕೆ ಹಿಂಗೆ ಎದ್ದು ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಾ ಇಲ್ಲ, ನಾನೆಲ್ಲ ಹೇಳಿದ್ದೀನಿ ಸರ್? ನಾವು ಮಂಡಿಸ್ತಾ ಇದ್ವಿ. ನಾನು ಹೇಳಿದ್ದೇನು ಅಂತಂದ್ರೆ, ಆ ಬಂದಂತ 14 ಕೆಜಿ ಗೋಲ್ಡ್ ಬಿಡಿ, 24 ಬಾರಿ ಬಂದಂತ ಗೋಲ್ಡ್ ಯಾವ ಮನೆಗೆ ಹೋಯ್ತು, ಎಲ್ಲಿ ಅದು ಆಯ್ತು? ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರು ಅದರ ಹಿಂದೆ ಇದ್ರು, ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು? ಇದು ಇವತ್ತು ರಾಜ್ಯದ ಜನರ ಪ್ರಶ್ನೆ. ಇದು ಗೊತ್ತಾಗಬೇಕಾಗಿದೆ. ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನ ಕೇಳಂಗಿಲ್ಲೇನೋ? ಎಲ್ಲಾಗಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಎಲ್ಲೋಗಿದೆ ಅಂತ. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು. ಎಲ್ಲೋಗಿದೆ ಹಂಗಾರೆ ಇದು? ಎಲ್ಲರ ಕಡೆ ಹೋಗಿರ್ಲೇಬೇಕಲ್ಲ, ಎಲ್ಲೋಗಿದೆ ಅಂತ ಗೊತ್ತಾಗಲ್ಲ. ಇದು ಗೊತ್ತಾಗಲ್ಲ, ಎಲ್ಲಿ ಚರ್ಚೆ ನಡೆಯುತ್ತೆ? ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಸಾರ್ವಜನಿಕವಾಗಿರುವಂತಹ ಅನುಮಾನಗಳನ್ನ ದಯಮಾಡಿ ಕ್ಲಿಯರ್ ಮಾಡಿ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇದೊಂದು ಗ್ಯಾಂಬ್ಲಿಂಗು, ಇದೊಂದು ಸ್ಮಗ್ಲಿಂಗು. ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು. ಇದಕ್ಕಿರುವಂತ ಅನುಮಾನಗಳನ್ನ ದೂರ ಮಾಡಿ, ದಯಮಾಡಿ ಇದನ್ನ ಪತ್ತೆ ಮಾಡಿ ಎನ್ನುವಂತ ನನ್ನ ಆಗ್ರಹ. ಕೇಂದ್ರ ಸರ್ಕಾರ ನಿಲ್ಲಿಸಬೇಕಾಗಿರೋದು, ಅಲ್ಲಿಂದ ಒಳಗ್ ಬಂದ್ಮೇಲೆ ನಮ್ಮ ರಾಜ್ಯ ಪೊಲೀಸು ಮಾನ್ಯ ಅಧ್ಯಕ್ಷರೇ, ಅದು ನಿಮ್ಮಿಂದ ಆಗಿರ್ತಕ್ಕಂಥ ಲೋಪನ ಕರ್ನಾಟಕ ಪೊಲೀಸ್ನವ್ರ ಮೇಲೆ ಯಾಕೆ ಹಾಕ್ತೀರಾ? ಅವರು ಕಳ್ತನ ಮಾಡ್ಕೊಂಡ್ ಬರಕ್ ಹೋಗಿದ್ರಾ? ಸುನಿಲ್ ಕುಮಾರ್, ಮಹೇಶ್ ಕರೆದಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಲಾಸ್ಟ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ರಾಜಕಾರಣಿಗಳಿದ್ದೀವಿ, 224 ಜನ ಶಾಸಕರಿದ್ದೀವಿ. ನಮ್ಮ ಹೆಸರು ಉಂಟಲ್ಲಿ. ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ. ಅಧ್ಯಕ್ಷ, ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ, ರಾಜಕಾರಣಗಳಿಗೆ ಬಳಸಬೇಡದು ಯಾರಾಗಲಿ. ಸರ್ಕಾರಕ್ಕೆ ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಇದಕ್ಕೆ ಇನ್ಯಾರೋ ಕೈವಾಡ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಹರಿದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು. ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡ್ಕೊಂಡು ಕೊಟ್ಟಿದ್ದೀರಿ ರಾಜ್ಯನ ನೀವು? ಆಯ್ತು, ಮುಗಿಸ್ತೀನಿ.